ಮಿನಿ ಬಸ್ಗಳು ಒಂದು 10 ಬಸ್ಗಳನ್ನ ನಮ್ಮ ಯಾದಗಿರಿ ಜಿಲ್ಲೆಯ ಸಮಸ್ತ ಉಮೇಶ್ ಮುದ್ನಳಣ್ಣ ನೇತೃತ್ವದಲ್ಲಿ ಎರಡನೇದು ಯಾದಗಿರಿ ನಗರದ ಪ್ರಮುಖ ಸ್ಥಳಗಳಲ್ಲಿ ಸೌಂದರ್ಯೀಕರಣಕ್ಕೆ ಒತ್ತು ನೀಡಬೇಕಂತಕ್ಕಂಥದ್ದು ಮಿನಿ ಬಸ್ಗಳು ಒಂದು 10 ಬಸ್ಗಳನ್ನ ಸಾರಿಗೆ ಇಲಾಖೆ ವಿಭಾಗ ನಿಯಂತ್ರಣ ಅಧಿಕಾರಿಗಳಿಗೆ ಇವತ್ತು ಮನವಿ ಸಲ್ಲಿಸಿದ್ವಿ. ಯಾದಗಿರಿ ಜಿಲ್ಲಾ ಕೇಂದ್ರ 16 ವರ್ಷ ಆಯ್ತು. ಯಾದಗಿರಿ ನಗರದ ದಿನೇ ದಿನೇ ಬೆಳೆಯಾಗತ್ತ. ಹಂಗಾಗಿ ಎಲ್ಲ ಎಕ್ಸ್ಟೆನ್ಷನ್ ಏರಿಯಾಗ ಬೆಳಿತಕ್ಕಂತ ಊಣಿಗೆ ಏನಂತಂದ್ರ ಮಿನಿ ಬಸ್ಗಳು ಒಂದು 10 ಬಸ್ಗಳನ್ನ ಬಿಡುಗಡೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕಂತಕ್ಕಂಥದ್ದು ಒಂದು ಮನವಿ. ಎರಡನೇದು ಯಾದಗಿರಿ ನಗರದ ಪ್ರಮುಖ ಸ್ಥಳಗಳಲ್ಲಿ ಮಿನಿ ತಗ್ಗುದಾಣಗಳ ಸಣ್ಣ ಬಸ್ ಸ್ಟ್ಯಾಂಡ್ಗಳ ನಿಲ್ಲುಗಳಿರೋ ಪರದಾಡ್ತಕ್ಕಂಥ ಸ್ಥಿತಿ ಅದ. ಡಿಸಿ ಆಫೀಸ್ ಆಗಿರ್ಬೋದು, ಗಾಂಧಿ ಚೌರ, ಚಕ್ರಕಟ್ಟೆ ಆಗಿರ್ಬೋದು, ಹಳೆ ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡ್, ಚಿತ್ತಾಪುರ ರಸ್ತೆ, ಡಿಗ್ರಿ ಕಾಲೇಜ್ ಸೇರಿದಂತೆ ಜೂನಿಯರ್ ಕಾಲೇಜ್ ಸೇರಿದಂತೆ ಅನೇಕ ಕಡೆಗೆ ಏನಂತಂದ್ರೆ ನಗರಸಭೆ ಅಧಿಕಾರಿಗಳು, ಸಂಚಾರಿ PSI ಮತ್ತು KSRTC DT ಅವರೆಲ್ಲರೂ ಸೇರಿಕೇಸಿ ಒಂದು ಸಮಿತಿ ಮಾಡಿಕೇಸಿ ಸ್ಥಳಗಳನ್ನು ಪರಿಶೀಲನೆ ಮಾಡಿ ಹೈಟೆಕ್ ತಗ್ಗುದಾಣಗಳನ್ನು ಮಾಡಿಕೇಸಿ ನಗರ ಸೌಂದರ್ಯೀಕರಣಕ್ಕೆ ಒತ್ತು ನೀಡಬೇಕಂತಕ್ಕಂಥದ್ದು ನಮ್ಮ ಕಳಕಳೆ ಮನವಿ. ಯಾದಗಿರಿ ನಗರದಲ್ಲಿ ಮಿನಿ ಬಸ್ಗಳನ್ನು ಮಾಡಬೇಕು ಅಂತ ಮಿನಿ ಅಂದ್ರೆ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ದೊಡ್ಡ ಬಸ್ಗಳು ಹೋಗಕ್ಕಾಗಲ್ಲ. ಮಿನಿ ಬಸ್ ಆದ್ರೆ ಅಂದ್ರೆ ಅಥವಾ ರೋಡ್ ಕಂಜೆಸ್ಟೆಡ್ ಆದಂತಂದ್ರೆ ಒಟ್ಟಿಗೆ ಪ್ರಸ್ಥಾನದ ಮತ್ತೆ ತಗ್ಗುದಾಣಗಳಿಲ್ಲ. ಡಿಸಿ ಆಫೀಸ್, ಚಕ್ರಕಟ್ಟ, ಗಾಂಧಿ ಚೌಕ್, ಯಾವ್ದೋ ಸ್ವಪ್ನ ಟ್ಯಾಕ್ಸ್ ಬಳಿ, ಆಮೇಲೆ ನಗರಸಭೆ ಅಧಿಕಾರಿ ಮತ್ತೆ ಸಾರಿಗೆ ವ್ಯವಸ್ಥಾಪಕರಾಗಿರ್ಬೋದು, DTO ಅವರು ನಿಮ್ಮದು 30 ತಂಡ ಮಾಡಿ ಆ ಸ್ಥಳಕ್ಕೆ ಹೋಗಿಸಿ ಆ ಸ್ಥಳ ಪರಿಶೀಲನೆ ಮಾಡಿದ್ರೆ ನಮ್ಮ ಜಿಲ್ಲಾ 16 ವರ್ಷ ಆಯ್ತು. ಸೌಂದರ್ಯೀಕರಣ ಇಲ್ಲ, ತರತುರ ಆಯ್ತು. ಇದು ನಮ್ಮ ಜಿಲ್ಲೆ, ನಮ್ಮ ಪ್ರೆಸ್ಟೀಜ್, ನಮ್ಮ ಜಿಲ್ಲೆ ಸುಂದರೀಕರಣ. ಹೊಸ ಬಸ್ಗಳು ಅವ್ರು ಸಪೋಸ್ ನೀವು 5 ಗಾಡಿ ಓಡಿಸಿದ್ರೆ 5 ಗಾಡಿನ 5-6 ಕಿಲೋಮೀಟರ್ 10 ಕಿಲೋಮೀಟರ್ ಬರ್ತಕ್ಕಂಥ ಹಳ್ಳಿಗಳಿಂದ ಬರ್ಬೋದು. ಈಗ ಶಾಲೆ ಕಾಲೇಜ್ ಚಾಲೂ ಆಗ್ತವೆ, ಅವ್ರ ಸಮಸ್ಯೆ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ. ಬಡತನದಲ್ಲಿ ಕೊನೆ ಜಿಲ್ಲೆ ಅದು. ಇದನ್ನ ಶಿಕ್ಷಣದಲ್ಲಿ ಆಗಲಿ ಆರ್ಥಿಕವಾಗಿ, ಈಗ ಶಿಕ್ಷಣದಲ್ಲಿ ಮನೆ ಬರ್ಬೇಕಾದ್ರೆ ಸಾರಿಗೆ ವ್ಯವಸ್ಥೆ ಕೂಡ ನಿಮ್ಮನ್ನ ಒಂದು ಭಾಗ ಇದೆ. ಆಗಿಲ್ಲ, ಇದು ನೀವು ಮಾಡ್ತೀರ ನಾವು ಭರೋಸೆ. ನೀವು ಇಷ್ಟು ಮಾಡಿದ್ರೆ ನಿಮ್ಮ ಇಲಾಖೆ ನಾವು ಹೆಚ್ಚಿಗೆ ಬೇಡಿಕೆ ನಾವು ಮತ್ತೆ ನೋಡೋಣ, ಇಷ್ಟು ಮಾಡ್ತೀವಿ. ಇದು ನಮ್ಮ ಕಳಕಳಿ ಮನವಿ. ಇದೊಂದು ನಮ್ಗೆ 2 ಇಬ್ಬರು ಬರ್ಬೋದು ಸರ್. ಡಿ ಸಾಹೇಬ್ ಬಂದು ತಗೋರಿ, ನಾನು ಫಾಲೋ ಅಪ್ ಮಾಡ್ತೀನಿ, ಬಂದು ಭೇಟಿ ಆಗ್ತೀನಿ ಸರ್. ಅವ್ರನ್ನ ನೀವು ಇದ್ರ ಸರ್ ಬಂದು ಭೇಟಿ ಆಗಿ ಕೊಡ್ತೀವಿ ಅಂತ ಹೇಳ್ತೀನಿ. ಬಂದು ಹೋಗ್ತೀನಿ ಸರ್. ಥ್ಯಾಂಕ್ ಯು. ಮಿನಿ ಬಸ್ಗಳು ಒಂದು 10 ಬಸ್ಗಳನ್ನ ಸಾರಿಗೆ ಇಲಾಖೆ ವಿಭಾಗ ನಿಯಂತ್ರಣ ಅಧಿಕಾರಿಗಳಿಗೆ ಇವತ್ತು ಮನವಿ ಸಲ್ಲಿಸಿದ್ವಿ. ಯಾದಗಿರಿ ಜಿಲ್ಲಾ ಕೇಂದ್ರ 16 ವರ್ಷ ಆಯ್ತು. ಯಾದಗಿರಿ ನಗರದ ದಿನೇ ದಿನೇ ಬೆಳೆಯಾಗತ್ತ. ಹಂಗಾಗಿ ಎಲ್ಲ ಎಕ್ಸ್ಟೆನ್ಷನ್ ಏರಿಯಾಗ ಬೆಳಿತಕ್ಕಂತ ಊಣಿಗೆ ಏನಂತಂದ್ರ ಮಿನಿ ಬಸ್ಗಳು ಒಂದು 10 ಬಸ್ಗಳನ್ನ ಬಿಡುಗಡೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕಂತಕ್ಕಂಥದ್ದು ಒಂದು ಮನವಿ. ಎರಡನೇದು ಯಾದಗಿರಿ ನಗರದ ಪ್ರಮುಖ ಸ್ಥಳಗಳಲ್ಲಿ ಮಿನಿ ತಗ್ಗುದಾಣಗಳ ಸಣ್ಣ ಬಸ್ ಸ್ಟ್ಯಾಂಡ್ಗಳ ನಿಲ್ಲುಗಳಿರೋ ಪರದಾಡ್ತಕ್ಕಂಥ ಸ್ಥಿತಿ ಅದ. ಡಿಸಿ ಆಫೀಸ್ ಆಗಿರ್ಬೋದು, ಗಾಂಧಿ ಚೌರ, ಚಕ್ರಕಟ್ಟೆ ಆಗಿರ್ಬೋದು, ಹಳೆ ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡ್, ಚಿತ್ತಾಪುರ ರಸ್ತೆ, ಡಿಗ್ರಿ ಕಾಲೇಜ್ ಸೇರಿದಂತೆ ಜೂನಿಯರ್ ಕಾಲೇಜ್ ಸೇರಿದಂತೆ ಅನೇಕ ಕಡೆಗೆ ಏನಂತಂದ್ರೆ ನಗರಸಭೆ ಅಧಿಕಾರಿಗಳು, ಸಂಚಾರಿ PSI ಮತ್ತು KSRTC DT ಅವರೆಲ್ಲರೂ ಸೇರಿಕೇಸಿ ಒಂದು ಸಮಿತಿ ಮಾಡಿಕೇಸಿ ಸ್ಥಳಗಳನ್ನು ಪರಿಶೀಲನೆ ಮಾಡಿ ಹೈಟೆಕ್ ತಗ್ಗುದಾಣಗಳನ್ನು ಮಾಡಿಕೇಸಿ ನಗರ ಸೌಂದರ್ಯೀಕರಣಕ್ಕೆ ಒತ್ತು ನೀಡಬೇಕಂತಕ್ಕಂಥದ್ದು ನಮ್ಮ ಕಳಕಳೆ ಮನವಿ. ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಇಡೀ ನಮ್ಮ ಯಾದಗಿರಿ ಜಿಲ್ಲೆಯ ಸಮಸ್ತ ಉಮೇಶ್ ಮುದ್ನಳಣ್ಣ ನೇತೃತ್ವದಲ್ಲಿ ಇವತ್ತೇನು ನಮ್ಗೆ ಬಸ್ಸು ಮತ್ತು ಸಾರಿಗೆ ವ್ಯವಸ್ಥೆ ಜೊತೆ ಮತ್ತು ಬಸ್ ಸಂಘದ ನಿಲ್ದಾಣ ಸಲುವಾಗ ಮಾನ್ಯ DC ಅವರಿಗೆ ಭೇಟಿಯಾಗಿ ಮನವಿ ಸಲ್ಲಿಸಿ ಮತ್ತು ಪೌರಾಯುಕ್ತರಿಗೂ ಕೂಡ ಒಂದು ಮನವಿ ಸಲ್ಲಿಸಲ್ಪಟ್ಟಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಈ ನಾಗರಿಕರು ನಿಮ್ಮ ಜೊತೆ ಇದ್ದು ನಾವು ಸಾರ್ವಜನಿಕ ಸಮಸ್ಯೆಗಳನ್ನು ನಾವು ಸರಿಯಾಗಿ ಕೆಲಸ ಮಾಡ್ತೇವೆ ಅಂತ ಹೇಳಿ ಈ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡುತ್ತೇವೆ ಅಂತ ಹೇಳ್ತಾ ನಾವು ಇವತ್ತು ಹೆಸರು ಚನ್ನಸೌಕರ್ ವಾಲಿ, ಕರ್ನಾಟಕ ಕರುನಾಡು ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷ.